ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಕುರಿತಾಗಿ ಹೇಡಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ನಮ್ಮ ಸೈನಿಕರ ಮೇಲೆ ಕಾಶ್ಮೀರದಲ್ಲಿ ಸಾರ್ವಜನಿಕವಾಗಿ ಕಲ್ಲು ತೂರಾಟ ಮಾಡ್ತಾಯಿದ್ದರೂ ಕೂಡ ಯಾವುದೇ ಪ್ರತಿಕ್ರಿಯೆ ತೋರಿಸದಂತೆ ಸೈನ್ಯವನ್ನು ತಡೆಯುವ ಕೆಲಸವನ್ನು ಮಾಡ್ತಾಯಿದ್ದವರು ಅವ್ರ ಹೇಡಿಗಳು. ಇವತ್ತು ಸೈನ್ಯಕ್ಕೆ ಮುಕ್ತ ಅವಕಾಶ ಕೊಟ್ಟಿರೋ ಕಾರಣಕ್ಕೆ ಕಲ್ಲು ತೂರಾಟವೂ ಬಂದಾಗಿದೆ, ಭಯೋತ್ಪಾದನೆಯೂ ಕೂಡ ಭಾಗಶಃ ಅನ್ನುವಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಒಂದು ಕಾಲದಲ್ಲಿ ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೆ ಭಯೋತ್ಪಾದಕ ಚಟುವಟಿಕೆ ನಡೀತಾ ಇತ್ತು. ಸರೋಜಿನಿ ಮಾರ್ಕೆಟ್ ಮೇಲೆ ಬಾಂಬ್ ದಾಳಿ, ಚಾಂದಿನಿ ಚೌಕ್ ಹತ್ರ ಬಾಂಬ್ ದಾಳಿ, ಅಹಮದಾಬಾದ್ ಮೇಲೆ ಬಾಂಬ್ ದಾಳಿ, ಮುಂಬೈನಲ್ಲಿ ಬಾಂಬ್ ದಾಳಿ. ಭಾರತ ಸರ್ಕಾರದ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ, ಕಠೋರ ಶಬ್ದಗಳಲ್ಲಿ ಖಂಡಿಸುತ್ತೇವೆ, ಅದರಿಂದ ಆಚೆಗೆ ಏನೂ ಮಾಡ್ತಿರಲಿಲ್ಲ. ಈಗ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಮುಟ್ಟಿ ನೋಡ್ಕೊಳ್ಬೇಕು, ಹಾಗೆ ತಟ್ಟಿ ಉತ್ತರವನ್ನು ನಮ್ಮ ಸೈನ್ಯ ಕೊಡ್ತಾ ಇದೆ. ಆ ಸೈನ್ಯಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆದಮೇಲೆ. ಇದು ಈ ಮೂಲಕ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಒಂದು ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿದ್ದಂಥ ರಾಜೀವ್ ಗಾಂಧಿಯವರು ಕೇಂದ್ರದಿಂದ 100 ರೂಪಾಯಿ ಕಳಿಸಿದರೆ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದೇ 15 ರೂಪಾಯಿ ಅಂತ ಹೇಳ್ತಾಯಿದ್ರು. ಇವತ್ತು ಹೆಮ್ಮೆಯಿಂದ ಹೇಳ್ಬೋದು, ಲಕ್ಷ ಲಕ್ಷ ಕೋಟಿ ನೇರವಾಗಿ ಬಡವನ ಖಾತೆಗೆ ಜಮಾ ಆಗುತ್ತೆ. 1 ರೂಪಾಯಿಯೂ ಮಿಸ್ಯೂಸ್ ಆಗಲ್ಲ. ಇದು ಸಾಮರ್ಥ್ಯದ ಪ್ರಕಟೀಕರಣ. ಹೇಳಿತನ ಏನು ಅಂದರೆ, ತಿನ್ನೋರಿಗೆ ತಿನ್ನೋದನ್ನು ಬಿಟ್ಟು ಕತೆ ಹೇಳ್ತಾ ಇದ್ದಿದ್ದಿತ್ತಲ್ಲ, ಅದು ಹೇಳಿತನ. ನಾನು ತಿನ್ನೋದಿಲ್ಲ, ತಿನ್ನೋದಕ್ಕೂ ಬಿಡೋದಿಲ್ಲ ಅನ್ನೋದು ಅದು ಶೌರ್ಯ, ಅದು ಸಾಮರ್ಥ್ಯ. ಅದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತೋರಿಸಿದ್ದಾರೆ. ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಇರೋದು ಅದು ಪ್ರಧಾನಮಂತ್ರಿಯ ಸಾಮರ್ಥ್ಯ. ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡ್ಕೊಂಡು ರಾಜಕಾರಣ ಮಾಡೋದು ಹೇಳಿತನ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಗತ್ತಿನ ಯಾವುದೇ ಶಕ್ತಿಗೆ ಮಣಿದು ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡ್ಕೊಳ್ಳಲಿಲ್ಲ. ಈಗ ಅಮೇರಿಕಾದ ಜೊತೆಗೆ ಒಪ್ಪಂದ ಆಯಿತು. ಅಮೇರಿಕಾದ ಜೊತೆಗೆ ಒಪ್ಪಂದದಲ್ಲಿ ಭಾರತದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಂಡಿದ್ದೀವಿ, ರೈತರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಂಡಿದ್ದೀವಿ, ಡೈರಿ ಉತ್ಪನ್ನಗಳಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇವೆ. ಎಲ್ಲೂ ಕೂಡ ರಾಜಿ ಮಾಡ್ಕೊಂಡಿಲ್ಲ. ಯುರೋಪ್ ಜೊತೆಗೆ ಒಪ್ಪಂದ ಆಯಿತು. ಭಾರತದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಒಪ್ಪಂದ ಆಯಿತು. ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷರೇ ಕರೆದ್ರು, ದಿಸ್ ಈಸ್ ದ ಮದರ್ ಡೀಲ್ ಅಂಥೇಳಿ. ಇದಕ್ಕಿಂತ ಇದೊಂದು ದೊಡ್ಡ ಡೀಲು ಅಂತೇಳಿ ಅವ್ರು ಹೇಳಿದರು. ಆ ರೀತಿ ಭಾರತದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡ್ಕೊಳ್ಳದೇ ಇರೋದು ಸಾಮರ್ಥ್ಯದ ಪ್ರಕಟೀಕರಣ. ಅದನ್ನು ಪ್ರಕಟೀಕರಿಸುವಂಥ ಕೆಲಸ ಮಾಡಿದ್ದಾರೆ. ಇಷ್ಟಕ್ಕೂ ಇಲ್ಲಿ ವಿಧಾನಸಭೆ ಅಧಿವೇಶನ ಆಗಬೇಕು, ಚರ್ಚೆ ಆಗಬೇಕು ಅಂತ ಬಯಸುವ ಕಾಂಗ್ರೆಸ್ಸು ಲೋಕಸಭೆಯಲ್ಲಿ ಯಾಕೆ ಚರ್ಚೆ ಮಾಡದೆ ಕಾಲಹರಣ ಮಾಡ್ತಾಯಿದ್ದೀರಿ, ವಿತಂಡವಾದವನ್ನು ಮುಂದಿಡ್ತಾ ಇದ್ದೀರಿ? ನಿಮಗೆ ಚರ್ಚೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸರಕೆ ಇಲ್ಲ. ಅದಕ್ಕಾಗಿಯೇ JP ನಡ್ಡಾ ಅವರು, ಈ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು, ಕೇಂದ್ರ ಸಚಿವರು, ಅಬೋಧ್ ಬಾಲಕ್ಕೆ ಹಾತ್ಮೆ ಆಪ್ ಪಾರ್ಟಿಕೋ ನೈ ಚೋಡೋ ಐಸ್ ಅಂತ ಸಲಹೆ ಕೊಟ್ಟರು. ಹೂ ಈಸ್ ಅಬೋಧ್ ಬಾಲಕ್? ಅದನ್ನು ನೀವು ಯೋಚನೆ ಮಾಡಿ. ಅಂದರೆ ಅಬೋಧ್ ಬಾಲಕ್ ಬುದ್ಧಿ ಇಲ್ಲದೆ ಇರುವಂಥ ವ್ಯಕ್ತಿಯ ಕೈಗೆ ನಿರ್ಣಯವನ್ನು ಕೊಟ್ಟರೆ ಹಿಂಗಾಗುತ್ತೆ ಅಂತ ಹೇಳಿದ್ರು ರಾಜ್ಯಸಭೆಯಲ್ಲಿ ಮಾತಾಡ್ತಾ. ಅದು ನೀವು ಬುದ್ಧಿ ಇಲ್ಲದೆ ಇರೋರ ಕೈಗೆ ನಿಮ್ಮ ಪಕ್ಷದ ನಾಯಕತ್ವ ಕೊಟ್ಟಿರೋದು, ಅದು ನಿಮ್ಮ ಹೇಳಿತನ ಆಗತ್ತೆ. ನೀವು ಇಲ್ಲಿ ಪ್ರಜಾಪ್ರಭುತ್ವದ ಪಾಠ ಹೇಳ್ತೀರಿ, ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದೀರಿ. ನೀವು ಅವಲೋಕನ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮೆಟ್ರೋ ವಿಷಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ, ನೀವೊಂದು ಶ್ವೇತಪತ್ರ ಹೊರಡಿಸಿ. ನೀವು ಹೇಳ್ತೀರಿ ಕೇಂದ್ರ ಮೆಟ್ರೋ ದರ ಏರಿಕೆ ಮಾಡ್ತಾಯಿದೆ, ಇನ್ನೊಂದು ಕಡೆ ಹೇಳ್ತೀರಿ
ಕೇಂದ್ರದ ಬರೀ 20% ಮಾತ್ರ, 80% ನಮ್ಮದು ಅಂತ ಹೇಳ್ತೀರಿ. ಲಾಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟು, ಕೇಂದ್ರಕ್ಕೆ ಎಷ್ಟು, ರಾಜ್ಯಕ್ಕೆ ಎಷ್ಟು, ಶ್ವೇತಪತ್ರ ಹೊಡಿಸಿ. ಮತ್ತು ಬರೀ ಹೊರಗಡೆ ಹೇಳಿಕೆ ಕೊಡ್ತೀರಿ. ನೀವ್ಯಾಕೆ ಪತ್ರ ಬರೀತಾ ಇಲ್ಲ? ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬಾರ್ದು, ಒಂದು ಪತ್ರ ಬರೀರಿ ರಾಜ್ಯದ ಮುಖ್ಯಮಂತ್ರಿಯಾಗಿ. ಅದನ್ನೇ ತಾನೇ ಆರ್ ಅಶೋಕ್ ಅವ್ರು ಕೇಳಿದ್ದು. ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬಾರ್ದು ಅಂತ ಪತ್ರ ಬರೀರಿ ಅಂತ ಹೇಳಿರಿ. ಯಾಕೆ ಪತ್ರ ಬರೀತಾ ಇಲ್ಲ ನೀವು? ಪತ್ರ ಬರೀರಿ. ಮತ್ತು ಇದುವರೆಗೂ ಎಷ್ಟು ವಿನಿಯೋಗ ಆಗಿದೆ, ಎಷ್ಟು ಸಾಲ ಇದೆ, ಇದರ ಹಣದಲ್ಲಿ ರಾಜ್ಯಕ್ಕೆಷ್ಟು, ಕೇಂದ್ರಕ್ಕೆಷ್ಟು, ಸಾಲ ತೀರಿಸೋದಕ್ಕೆ ಎಷ್ಟು ಹೋಗುತ್ತೆ, ಇದರ ಸಮಗ್ರ ವಿವರವಾಗಿರ್ತಕ್ಕಂಥ ಒಂದು ಶ್ವೇತಪತ್ರ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ. ಇನ್ನು 2003ರಲ್ಲಿ ಇದ್ದು ಬಂದವ್ರನ್ನೆಲ್ಲ ಮಂತ್ರಿ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಆಡಳಿತ ಸುಧಾರಣೆಯ ಅಂಗವಾಗಿಯೇ 15% ಶಾಸಕರನ್ನು ಮೀರಬಾರ್ದು ಅಂತ ಸಂವಿಧಾನ ತಿದ್ದುಪಡಿ ಮಾಡ್ತು. ಅಂದರೆ 15%ಕ್ಕೆ 15 ತಾನೆ, 15% ಮೀರಬಾರ್ದು ಅಂಥೇಳಿ. ಈಗೇನು ಮಾಡಿದ್ದಾರೆ, 150ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿಗೆ ಸಂಪುಟ ದರ್ಜೆಯ ಸ್ಥಾನಮಾನ. ಅಂದರೆ ಆ ಒಂದು ಸದುದ್ದೇಶದಿಂದ ತಂದಿರತಕ್ಕಂಥ ನಿಯಮವನ್ನು ದುರ್ಬಲಗೊಳಿಸಿ ಇದ್ದವರಿಗೆಲ್ಲ ಸಚಿವ ಸಂಪುಟದ ಸ್ಥಾನಮಾನ ಕೊಟ್ಟು ವ್ಯವಸ್ಥೆಯನ್ನೇ ದುರ್ಬಲಗೊಳಿಸುವ ಒಂದು ಕೆಟ್ಟ ಪರಂಪರೆ ಹಿಂಬಾಗಿಲ ಮೂಲಕ ಅಥವಾ ಅಲ್ಲಿ ಚಾಪೆ ಕೆಳಗೆ ನುಸಿದ್ರೆ ಕಾನೂನು, ಇವರು ರಂಗೋಲೆ ಕೆಳಗೆ ನುಸಿತಕ್ಕಂಥ ಒಂದು ಕೆಟ್ಟ ರಾಜಕಾರಣವನ್ನು ಕರ್ನಾಟಕ ಸರ್ಕಾರ ಮಾಡ್ತಾಯಿದೆ. ಒಂದು ಕಾಲದಲ್ಲಿ 80-90 ಜನ ಮಂತ್ರಿಗಳಾಗಿರ್ತಿದ್ರು ಅನ್ನೋದನ್ನು ತಪ್ಪಿಸ್ಬೇಕು ಅಂತಲೇ ಆಡಳಿತ ಸುಧಾರಣೆಯ ಅಂಗವಾಗಿ 15% ಮೀರಬಾರ್ದು ಶಾಸಕರಲ್ಲಿ ಅಂತ ಹೇಳಿ ತಂದಿದ್ದು ನಿಯಮ. ನೀವು ಮಾಡಿರೋದೇನೀಗ? ನಾನು ನಿನ್ನೆ ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ. ರೋಗಿಗಳಿಗೆ ಹೊರಗಡೆ ಚೀಟಿ ಬರೆದು ಕೊಡ್ತಾಯಿದ್ರು ಔಷಧಿಗೆ. ನಾನು ಡಿಸ್ಟ್ರಿಕ್ಟ್ ಸರ್ಜನಿಗೆ ಕೇಳಿದೆ, ಯಾಕೆ ಔಷಧಿ ಚೀಟಿ ಬರೆದು ಕೊಡ್ತಾಯಿದ್ದೀರಿ ಅಂತ. ಸರ್, ಮೆಡಿಸಿನ್ ಸಪ್ಲೈ ಇಲ್ಲ ಸರ್ ಅಂತ ಹೇಳಿದರು. ಈ ಸರ್ಕಾರಕ್ಕೆ ಬಡವರಿಗೆ ಸರಬರಾಜು ಮಾಡುವ ಸರ್ಕಾರಿ ಬಡವರು ಚಿಕಿತ್ಸೆ ಪಡಿತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಮೆಡಿಸಿನ್ ಸಪ್ಲೈ ಮಾಡುವ ಯೋಗ್ಯತೆ ಇಲ್ಲ. ಅಂದರೆ ಖಜಾನೆ ಖಾಲಿಯಾಗಿದೆಯಾ? ಖಜಾನೆ ಖಾಲಿ ಆಗದೇ ಇದ್ದರೆ ನೀವು ಮೆಡಿಸಿನ್ ಸಪ್ಲೈಗೆ ಆದ್ಯತೆ ಕೊಡಬೇಕಿತ್ತಲ್ಲ. ಯಾಕೆ ಔಷಧಿ ಸರಬರಾಜು ಮಾಡ್ತಾಯಿಲ್ಲ? ಯಾಕೆ ಬಡವರಿಗೆ ಬಡವರು ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಔಷಧಿ ಚೀಟಿ ಬರೆದು ಕೊಡ್ತೀರಿ? ಯಾಕೆ ಬರೆದು ಕೊಡ್ತಾಯಿದ್ದೀರಿ ಔಷಧಿ ಚೀಟಿನ? ಅಂದರೆ ನಿಮ್ಮ ಆದ್ಯತೆ ಕೆಲವರು ಮೆರೆಯೋದಕ್ಕೆ ಸಂಪುಟ ದರ್ಜೆ ಸ್ಥಾನಮಾನ, ಬಡವನ ಜೀವ ಉಳಿಸೋದಕ್ಕೆ ಅವನು ಖಾಸಗಿ ಔಷಧಾಲಯಗಳಿಗೆ ಚೀಟಿ ಬರೆದು ಕೊಡೋದು. ಯಾವುದು ನಿಮ್ಮ ಆದ್ಯತೆ? ಬಹುಶಃ ಸರ್ಕಾರದ ಆದ್ಯತೆ ಕೆಲವ್ರನ್ನ ಮೆರೆಸೋದು, ತನ್ನ ಕುರ್ಚಿ ಉಳಿಸ್ಕೊಳ್ಳೋದು. ಅದು ಬಿಟ್ಟು ಬಡವ ಬದುಕಬೇಕು ಅನ್ನೋದ್ರ ಬಗ್ಗೆ ಒಂದು ಕಿಂಚಿತ್ತೂ ಕಾಳಜಿ ಇಲ್ಲ. ಕಿಂಚಿತ್ತಾದರೂ ಕಾಳಜಿ ಇದ್ದಿದ್ರೆ ಯಾಕೆ ಬರ್ತಾರೆ ರೀ ಸರ್ಕಾರಿ ಆಸ್ಪತ್ರೆಗೆ ಬಡವರು? ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಬರ್ತಾರೆ. ನೀವು ಔಷಧಿ ಚೀಟಿ ಕೊಟ್ಟು ಕಳಿಸೋದಾದರೆ ಅಲ್ಲಿಗೆ ಯಾಕೆ ಬರ್ತಾರೆ ಸರ್ಕಾರಿ ಆಸ್ಪತ್ರೆಗೆ? ಸರ್ಕಾರಿ ಆಸ್ಪತ್ರೆ ನಡೆಸೋ ಯೋಗ್ಯತೆ ನಮಗಿಲ್ಲ ಅಂತ ಬೋರ್ಡ್ ಹಾಕಿ. ದಾನ ಧರ್ಮದಲ್ಲಿ ಭಿಕ್ಷೆ ಎತ್ತಾದರೂ ಕೂಡ ಸರ್ಕಾರಿ ಆಸ್ಪತ್ರೆ ನಡೆಸ್ತೀವಿ. ಭಿಕ್ಷೆ ಎತ್ತಾದರೂ ದಾನ ಧರ್ಮ ತಗೊಂಡು ಸರ್ಕಾರಿ ಆಸ್ಪತ್ರೆ ನಡೆಸ್ತೀವಿ. ಇಲ್ಲ ಔಷಧಿ ಸರಬರಾಜು ಮಾಡಿ ಅನ್ನೋ ಆಗ್ರಹನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. SIR ವಿಚಾರವಾಗಿ ಸುಪ್ರೀಂ ಕೋರ್ಟ್ ಎಲ್ಲ ರಾಜ್ಯಗಳಿಗೂ ಸೂಚನೆ ಕೊಟ್ಟಿದೆ. ಅದರಲ್ಲಿ ಮಮತಾ ಬ್ಯಾನರ್ಜಿ ಅವರೇ ವಾದ ಮಾಡಿದ್ರು. SIR ಅನ್ನೋಂಥದ್ದು ಒಂದು ಸಾಂವಿಧಾನಿಕವಾಗಿ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡೋದು, ಯಾವುದೇ ರಾಜ್ಯಗಳು ಕೂಡ ಅಡ್ಡಿಪಡಿಸಬಾರ್ದು. ಮೊದಲ ಸಾರ್ವತ್ರಿಕ ಚುನಾವಣೆಯಿಂದ ಮೊದಲುಗೊಂಡು ಮತದಾರ ಪರಿಷ್ಕರಣೆ, ಪಟ್ಟಿಯ ಪರಿಷ್ಕರಣೆ ನಡೆಯೋದು ಒಂದು ಸಾಂವಿಧಾನಿಕ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವ ಸಲುವಾಗಿಯೇ ಚುನಾವಣಾ ಆಯೋಗ ಮಾಡ್ತಾ ಬಂದಿರೋದು. ಆದರೆ ಕಾಂಗ್ರೆಸ್ಸಿಗೆ ಎಲ್ಲದರಲ್ಲೂ ತಪ್ಪು ಹುಡುಕುವಂಥ ಒಂದು ಕೆಟ್ಟ ಮನೋಭಾವನೆ ಅಧಿಕಾರ ಕಳ್ಕೊಂಡ ನಂತರ ಬಂದುಬಿಟ್ಟಿದೆ. ಹಾಗಾಗಿ ಇವರು ಮತ್ತು ಇಂಡಿ ಒಕ್ಕೂಟ SIR ವಿರುದ್ಧನೇ ಒಂದು ಅಪಪ್ರಚಾರ ಶುರು ಮಾಡಿದ್ರು. ಅಪಪ್ರಚಾರ ಶುರು ಮಾಡೋದು ಇದು ಮೊದಲನೇ ಸಾರಿ ಅಂತೇನಿಲ್ಲ. CAA ಬಗ್ಗೆ ಅಪಪ್ರಚಾರ ಶುರು ಮಾಡಿದ್ರು, ಕೃಷಿ ಕಾಯ್ದೆ ಬಗ್ಗೆ ಅಪಪ್ರಚಾರ ಶುರು ಮಾಡಿದ್ರು, EVM ಬಗ್ಗೆ ಅಪಪ್ರಚಾರ ಶುರು ಮಾಡಿದ್ರು. ಈಗ ಅದರ ಅಪಪ್ರಚಾರದ ಅಂಗವಾಗಿಯೇ SIR ಬಗ್ಗೆಯೂ ಕೂಡ ಅಪಪ್ರಚಾರ ಶುರು ಮಾಡಿದ್ರು. ಭಾಳ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳ್ತು,
ನಾವು ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ. ಅಕ್ರಮ ಮತದಾರರನ್ನು ಅಷ್ಟೇ ನಾವು ಪಟ್ಟಿಯಿಂದ ಕೈ ಬಿಡ್ತೀವಿ. ಅಷ್ಟು ಹೇಳಿದ ಮೇಲೂ ಕೂಡ SIR ವಿರುದ್ಧ ಇವರು ಅಪಪ್ರಚಾರ ಶುರು ಮಾಡಿದ್ರು. ತಾನೇ ನ್ಯಾಯಾಲಯಕ್ಕೆ ಹೋದರು. ನ್ಯಾಯಾಲಯ ಸರಿಯಾದ ತಪರಾಕಿನ ಹಾಕಿದೆ. SIRಗೆ ಅಡ್ಡಿಪಡಿಸೋದು ಅದು ಸಂವಿಧಾನಿಕ ಹಿತಾಸಕ್ತಿಯ ಉಲ್ಲಂಘನೆ ಆಗುತ್ತೆ. ಆ ರೀತಿ ಅಡ್ಡಿಪಡಿಸೋದು ಅಪರಾಧ ಆಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಆ ತೀರ್ಪನ್ನು ನಾವು ಸ್ವಾಗತಿಸ್ತೇನೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲೇಬೇಕು. ಅಕ್ರಮ ಮತದಾರರು ಪಟ್ಟಿಲಿರೋರನ್ನ ಕೈ ಬಿಡಲೇಬೇಕು. ಇಲ್ಲದೇ ಇದ್ದರೆ ಪಾಕಿಸ್ತಾನದವರು, ಬಾಂಗ್ಲಾದೇಶದವರೆಲ್ಲ ಬಂದು ಇಲ್ಲಿ ವೋಟರ್ ಲಿಸ್ಟಿಗೆ ಸೇರಿಕೊಂಡು ವೋಟ್ ಹಾಕೋದಾದರೆ ದೇಶಭಕ್ತರು ಎಲ್ಲಿ ಗೆಲ್ಲಕ್ಕೆ ಸಾಧ್ಯ? ದೇಶದ್ರೋಹಿಗಳಷ್ಟೇ ಗೆಲ್ತಾರೆ. ಈ ಕದ್ದು ಮುಚ್ಚಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರು ನಾಳೆ ಸಾರ್ವಜನಿಕವಾಗಿ ಬಹಿರಂಗವಾಗೇ ಕೂಗಕ್ಕೆ ಶುರು ಮಾಡ್ತಾರೆ. ವಿಧಾನಸೌಧದ ಒಳಗೆ ಕೂಗಿದ್ರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಅವರಿಂದಲೇ ಗೆದ್ದು ಬಂದಿರ್ತಾರಲ್ಲ. ಬಾಂಗ್ಲಾದೇಶ ಪಾಕಿಸ್ತಾನದವ್ರು ಓಟ್ ತೊಗೊಂಡು ಗೆದ್ದು ಬಂದ ಮೇಲೆ ಋಣ ತೀರ್ಸೋ ಕೆಲಸ ಮಾಡಬೇಕಲ್ಲ. ಋಣ ತೀರ್ಸೋ ಕೆಲಸ ಮಾಡೋಕ್ಕೆ ಇಲ್ಲಿ ಬಂದು ಒಳಗೂ ಬಂದು ಕೂಗಕ್ಕೆ ಶುರು ಮಾಡಿದ್ರೆ ನಮ್ಮ ಸಂವಿಧಾನ ಉಳಿಯುತ್ತಾ? ನಮ್ಮ ದೇಶ ಉಳಿಯುತ್ತಾ? ಹಾಗಾಗಿ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪು ಸ್ವಾಗತಾರ್ಹ. ಅದನ್ನು ನಾನು ಸ್ವಾಗತಿಸ್ತೀನಿ. ಇನ್ನಾದರೂ ಕೆಳಗೆ ಮೇಲೆ ಮುಚ್ಚಿಕೊಂಡು ನ್ಯಾಯಾಲಯದ ಆದೇಶವನ್ನು ಪಾಲಿಸಿ ನ್ಯಾಯಯುತವಾಗಿರ್ತಕ್ಕಂಥ ಮತದಾರರ ಪಟ್ಟಿ ಆಗುವಂತೆ ನೋಡ್ಕೊಳ್ಳಿ. ಮೆಟ್ರೋಗೆ ಶಾಡೋ ಅಮೌಂಟ್ ಅಂತಂದು ರಾಜ್ಯ ಸರ್ಕಾರ ಕೊಡ್ತಿತ್ತು. ಅಂದರೆ ಬಜೆಟ್ನಲ್ಲಿ ಈ ಸರ್ಕಾರದಲ್ಲಿ ಅಮೌಂಟ್ ಇಲ್ಲದೆ ಇರೋದೇ ಮೆಟ್ರೋದಲ್ಲಿ ಇಷ್ಟೊಂದೆಲ್ಲ ಬೆಲೆ ಏರಿಕೆ ಮಾಡೋದಕ್ಕೆ, ಪ್ರಯಾಣ ದರ ಜಾಸ್ತಿ ಮಾಡೋದಕ್ಕೆ ಕಾರಣ. ಅಲ್ಲ, ಈಗ ಇವರೇನೆಂದರೆ ಅದನ್ನು ಒಪ್ಕೋಬೇಕಲ್ಲ. ನಮಗೆ ಹಣ ಕೊಡೋಕ್ಕಾಗ್ತಿಲ್ಲ, ಅದಕ್ಕೆ ಮೆಟ್ರೋ ದರ ಏರಿಕೆ ಮಾಡ್ತಾಯಿದ್ದೀವಿ, ಒಂದು ಅನಿವಾರ್ಯ ಕ್ರಮ ಅನ್ನೋದರ ಹೇಳಬೇಕಿತ್ತು. ಆದರೆ ಕೇಂದ್ರದ ಮೇಲೆ ಯಾಕೆ ಗುಬ್ಬ ಕೂರಿಸ್ತಿದ್ರಿ? ನಮ್ದು ಅಲ್ವೇ ಎಲ್ಲ ಹೇಳ್ಬೇಕಾದ್ರೆ ಹೇಳ್ತೀರಿ ಕೇಂದ್ರದ 20%, ನಮ್ದು 80%, ಅದೆಲ್ಲ ನಮ್ಮದೇ ಅಂತ. ಬೆಲೆ ಏರಿಕೆ ಬಂದಾಗ ಕೇಂದ್ರದ್ದೇನೂ ಇಲ್ಲ ಅಲ್ಲ, ಇದು ರಾಜ್ಯದ್ದೇನೂ ಇಲ್ಲ, ಎಲ್ಲ ಕೇಂದ್ರದ್ದು ಒಂದು ಸುಳ್ಳು ಯಾಕೆ ಹೇಳ್ತೀರಿ? ತೇಜಸ್ವಿ ಸೂರ್ಯ ಅವರು ಈ ಸರ್ಕಾರದ ಬಂಡವಾಳವನ್ನು ಬಯಲು ಮಾಡೋದಕ್ಕೆ ಸೂಕ್ತವಾಗಿರೋದನ್ನೇ ಮಾಡಿದ್ದಾರೆ. ಖಾಲಿ ಟ್ರಂಕ್ ಇಟ್ಕೊಂಡು ಹೋಗಿದ್ದಾರೆ. ಖಾಲಿ ಚಂಬು ಹಿಡ್ಕೊಂಡು ಹೋಗ್ಬೇಕಿತ್ತು. ಇದು ಒಂದು ರೀತಿ ಖಾಲಿ ಚೊಂಬಿನ ಸರ್ಕಾರ ಇದು ಸರ್ಕಾರ. ಸರ್, ಇದ್ರ ಜೊತೆಗೆ 4 ನಿಗಮಗಳು BMTC, KSRTC, NEWRC ಈ ಎಲ್ಲದಕ್ಕೂ ಕೂಡ ಶಕ್ತಿ ಯೋಜನೆ ಮೂಲಕ 600 ಕೋಟಿಗೂ ಹೆಚ್ಚು ಜನ ಪ್ರಯಾಣ ಮಾಡಿದ್ದಾರೆ ಮಹಿಳೆಯರು. ಇನ್ನೂ ಕೂಡ 2440 ಕೋಟಿ ಬಾಕಿ ಬರಬೇಕಾಗಿದೆ ರಾಜ್ಯ ಸರ್ಕಾರದಿಂದ. ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶವನ್ನು ಒದಗಿಸ್ಕೊಟ್ಟಿದೆ. KSRTCಯ 4 ನಿಗಮಗಳನ್ನು ನಿಶ್ಶಕ್ತಿಯಾಗಿ ಮಾಡಿದೆ, ಅದು ಸತ್ಯ. ಬಸ್ಸುಗಳು ತಳ್ಳೋ ಮಾಡಲಾಗಿದ್ದಾವೆ. 4 ರೂಟ್ ಓಡಾಡ್ತಿದ್ದಂಥ ಗ್ರಾಮೀಣ ಪ್ರದೇಶದ ರೂಟ್ ಬಸ್ಸುಗಳು 1-2 ಇಳಿದಿದ್ದಾವೆ. ಸಂಬಳ ಕೊಡೋಕ್ಕೂ ಪರಿತಪಿಸುವಂಥ, ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಉಳಿದ 4 ನಿಗಮಗಳಿಗಿದೆ. ಯಾಕೆ ಅಂದರೆ ಇವರು ಮಹಿಳೆಯರಿಗೆ ಶಕ್ತಿ ತುಂಬ್ತಾ ಇದ್ದೀವಿ ಅಂಥೇಳಿ ನಿಗಮಗಳನ್ನೇ ನಿಶ್ಶಕ್ತಿ ಮಾಡಿದ್ರೆ ಇನ್ನು ಬಸ್ಸೇ ಓಡಾಡದೇ ಇದ್ದಾಗ ಉಚಿತ ಬಸ್ಸಿನ ಪ್ರಶ್ನೆನೇ ಬರೋದಿಲ್ವಲ್ಲ. ಇದು ವಾಸ್ತವಿಕವಾಗಿರತಕ್ಕಂಥ ಪರಿಸ್ಥಿತಿ. ದೇಶಪಾಂಡೆ ಸಾಹೇಬರು ಹಿರಿಯ ಶಾಸಕರು, ಅವರು ಸತ್ಯ ಹೇಳಿದ್ದಾರೆ. ಅವರು ಸತ್ಯನೇ ಹೇಳಿದ್ದಾರೆ. ಏನು ಹೇಳಿದರು ಅಂದರೆ, ಈ ಶಕ್ತಿ ಯೋಜನೆ KSRTCಯನ್ನು ನಿಶ್ಶಕ್ತಗೊಳಿಸಿದೆ. ಗಂಡಸರು ಬಸ್ ಹತ್ತುವ ಯೋಚನೆಯನ್ನೇ ಕೈಬಿಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸೇ ಓಡಾಡ್ತಿಲ್ಲ. ಈ ಯೋಜನೆ ವ್ಯವಸ್ಥೆಯನ್ನೇ ನಿಶ್ಶಕ್ತಗೊಳಿಸಿದೆ. ನಾನು ಹೇಳಿದ ಮಾತಲ್ಲ, ದೇಶಪಾಂಡೆ ಸಾಹೇಬ್ರು ಹೇಳಿದ ಮಾತು. ಆದರೆ ಏನಾಗಿದೆ, ಕಣ್ಣಿದ್ದು ಕುರುಡ್ರಾಗಿರೋರಿಗೆ, ಕಿವಿ ಇದ್ದು ಕಿವಿಡ್ರಾಗಿರೋರಿಗೆ ಇವು ಯಾವುದು ಸತ್ಯ ಅವ್ರ ತಲೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇದು ಸ್ಥಿತಿ. ಒಣಜಂಬ ಅಷ್ಟೇ, ಎಲ್ಲ ಹಾಳಾಗೋಗಿದ್ರು ಒಣಜಂಬದ ಮೇಲೆ ರಾಜ್ಯವನ್ನು ಮುಳುಗಿಸ್ತಾ ಇದ್ದಾರೆ. ಹಂಗೆ ಒಣಜಂಬಕ್ಕೇ ಬೆಲೆ ಏರಿಕೆ. ಕೌನ್ಸಿಲಲ್ಲಿ ತಮ್ಮನ್ನು ಒಂದಿನಕ್ಕೆ ಅಮಾನತು ಮಾಡಿದ್ದಾರೆ. ಸೊ ಅದು ಭಾಳಷ್ಟು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಮತ್ತು ನಮ್ಮ ಸದನ ಸಾಕಷ್ಟು ವಿಷಯಗಳಿಗೆ ಸಾಕ್ಷಿಯಾಗಿದೆ. ನಾನು ಸಾರ್ವಜನಿಕವಾಗಿ ನಮ್ಮ ಸಭಾಪತಿಗಳ ತೀರ್ಮಾನವನ್ನು, ಪೀಠದ ತೀರ್ಮಾನವನ್ನು ಚರ್ಚಿಸೋದಕ್ಕೆ ಬಯಸೋದಿಲ್ಲ. ಅದರ ಸಾಕ್ಷಿಯಾಗಿದೆ. ಏನು ಅಂತ ಹೇಳಿದ್ರೆ, ರಾಜ್ಯಪಾಲರ ಮೇಲೆ ಅಗೌರವ ತೋರಿಸಿದವ್ರನ್ನ ಅಮಾನತ್ತು ಮಾಡಬೇಕು ಅನ್ನೋದು ಸ್ಪಷ್ಟ ನಿಯಮದಲ್ಲಿದ್ದರೂ ಅಮಾನತ್ತು ಆಗದೇ ಇರೋದಕ್ಕೆ ನಮ್ಮ ಸದನ ಸಾಕ್ಷಿಯಾಯಿತು. ಯಾವುದೇ ನಿಯಮವನ್ನು ಉಲ್ಲಂಘಿಸದೆ, ಯಾವುದೇ ರೀತಿಯಲ್ಲಿ ನಾನು ಅಸಂವಿಧಾನಿಕ ಪದವನ್ನು ಬಳಕೆ ಮಾಡದೇ ಇದ್ದರೂ ಕೂಡ ಅಮಾನತ್ತು ಶಿಕ್ಷೆಗೆ ಒಳಗಾಗಬೇಕಾಯಿತು. ಬಹುಶಃ ಕಲಿಯುಗದ ಮಹಿಮೆಯ ಒಂದು ಪ್ರಕಟೀಕರಣ ಈ ನಮ್ಮ ಸದನದಲ್ಲೂ ನಾವು ಕಾಣ್ತಾ ಇದ್ದೀವಿ.
ಆಗುತ್ತೋ ಅಥವಾ ನಿಮ್ಮ ಬಿಜೆಪಿಗೆ ಬಲ ಆಗುತ್ತೋ? ನೋಡಿ, ಹಿಂದುತ್ವಕ್ಕೆ ಬಲ ಅಂದರೆ ಅದು ರಾಷ್ಟ್ರೀಯತೆಗೆ ಕೊಡೋ ಬಲ. ಭಾರತದ ರಾಷ್ಟ್ರೀಯತೆಯ ಮೂಲ ವಿಚಾರ ಏನು? ಹಿಂದುತ್ವನೇ. ಹಿಂದುತ್ವ ಅಂದರೆ ಜಾತಿ ಅಲ್ಲ, ಹಿಂದುತ್ವ ಅಂದರೆ ಮತ ಅಲ್ಲ, ಹಿಂದುತ್ವ ಅಂದರೆ ಉಪಾಸನಾ ಪದ್ಧತಿ ಅಲ್ಲ, ಹಿಂದುತ್ವ ಅಂದರೆ ಜೀವನ ಕ್ರಮ, ಹಿಂದುತ್ವ ಅಂದರೆ ಜೀವನ ಮೌಲ್ಯ, ಹಿಂದುತ್ವ ಅಂದರೆ ವಿಶ್ವವ್ಯಾಪಿ ದೃಷ್ಟಿ, ಅದೇ ಹಿಂದುತ್ವ. ಇನ್ನೆಲ್ಲವೂ ಸಂಕುಚಿತತೆಯನ್ನು ಬೋಧಿಸಿದರೆ ಬೇರೆ ಮತಗಳು ತನ್ನ ಮತವನ್ನು ಮಾತ್ರ ಉದ್ದೇಶಿಸಿ ಆಲೋಚಿಸಿದರೆ, ಹಿಂದುತ್ವ ಬರೀ ಮನುಷ್ಯರನ್ನಲ್ಲ, ಪ್ರಾಣಿ ಪಕ್ಷಿ ಜಡ ಜೀವ ಜಂತುಗಳನ್ನು ಕೂಡ ಕುರಿತು ಚಿಂತಿಸಿರೋ ಕಾರಣಕ್ಕೆ ಅದು ವಿಶ್ವವ್ಯಾಪಿ, ಅದೊಂದು ಜೀವನ ಮೌಲ್ಯ. ಆ ಜೀವನ ಮೌಲ್ಯ ರಾಷ್ಟ್ರವನ್ನೇ ಗಟ್ಟಿಗೊಳಿಸುತ್ತೆ. ಹಾಗಾಗಿ ಬರೀ ಪಕ್ಷ ಗಟ್ಟಿಗೊಳಿಸೋದಕ್ಕಲ್ಲ ಭಾರತೀಯ ಜನತಾ ಪಾರ್ಟಿ ರಾಜಕಾರಣದಲ್ಲಿರೋದು, ಪಕ್ಷವನ್ನು ಗಟ್ಟಿಗೊಳಿಸ್ಕೊಳ್ಳೋಕ್ಕಲ್ಲ, ರಾಷ್ಟ್ರವನ್ನು ಗಟ್ಟಿಗೊಳಿಸೋದಕ್ಕೆ ನಾವು ರಾಜಕಾರಣ ಕ್ಷೇತ್ರದಲ್ಲಿರೋದು. ಹಾಗಾಗಿ ರಾಷ್ಟ್ರಕ್ಕೆ ಒಳ್ಳೆಯದಾಗತ್ತೆ. ಸೊ ಕೊನೆಯದಾಗಿ ಒಂದೇ ಒಂದು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೀತಾ ಇರ್ತಕ್ಕಂಥ ಈ ಒಂದು ಕುಸ್ತಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ? ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಬರೀ ಹೇಳಿಕೆಗಳನ್ನು, ಉಪಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅಂದ್ಕೊಬಾರ್ದು. ಕುಸ್ತಿ ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ವಿಶೇಷವಾದ ಅರ್ಥ ಇದೆ. ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳಬೇಕು, ಯಾರೋ ಬೀಳಬೇಕು. ಇದು ಬೀಳಂಗೂ ಇಲ್ಲ, ಹೇಳಂಗೂ ಇಲ್ಲ. ಇದನ್ನ ಯಾವ ಸೀಮೆ ಕುಸ್ತಿ ಅಂತೀರಿ? ಕುಸ್ತಿಗೆ ಅಪಮಾನ ಮಾಡಬೇಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.